ಎಲ್ಲ ಯೋಚನೆ ಮಾಡ್ತಾ ಇದ್ರೆ ಒಂಥರ ಬೇಜಾರಾದಂಗೆ ಆಗ್ತೈತೆ ನನ್ನ ಮನಸ್ಸಿಗೆ. ಯಾಕನೋ ಇದೇನಪ್ಪ ಇದು ನನ್ನ ಜೀವನ ಹಿಂಗಾಯ್ತು ಅನ್ನಿಸ್ತೈತೆ. ಹೆಂಗಿದ್ದ ಜೀವನ ಹೆಂಗಾಯ್ತಪ್ಪ ಅನ್ನಿಸ್ತೈತೆ ನಂದು. ನೀನು ನಡೆಯೋದು ಹೆಂಗೆ ಗೊತ್ತಕ್ಕವನ, ನಿನ್ನ ಕಾಲಿಕ್ಕದು ಸೀಮೆನೂ ಸಾಯಲ್ಲ ಹಂಗಿಕ್ತೀಯ. ಹೋಗ್ಬೇಕು ಒಂದು ಸ್ವಲ್ಪ ಜೋರಾಗೆ ನಡಿಬೇಕು. ಸೀಮೆನೂ ಸಾಯಲ್ಲ. ನೀನು ಅಷ್ಟು ಜೋರಾಗಿ ನಡೀತೀರಾ? ಸುಮ್ಮನಿರಿ. ನಾನು ಜೋರಾಗೆ ನಡೀತೀನಿ. ಮತ್ತೆ ಹೋಗ್ರಿ ಮತ್ತೆ ಮುಂದೇನೆ ನಾನು ಜೋರಾಗೆ ಮತ್ತೆ ನಡೀತಿರೋದು. ಬರ್ರಿ ನೋಡೋಣ ಯಾರು ಜೋರಾಗಿ ನಡೀತಾರೆ. ವಾಕಾಗೆ ಯಾರು ಫಸ್ಟ್ ಹೋಗ್ತಾರೆ ನೋಡೋಣ. ಬರ್ರಿ ಹೋಗೋಣ ಬರ್ರಿ. ಇವಾಗ ಅಲ್ಲ ಕಣಮ್ಮ, ನಾನು ಹೇಳ್ದಾಗ ಹೋಗ್ತಾ ಇದೀಯ. ನಾನು ಹೇಳ್ದಾಗ ಜೋರಾಗಿ ಹೋಗ್ತಾ ಇದ್ರೆ ಹಿಂಗೆ ಓಡೋಗೋ ಥರ ಅಲ್ಲ, ನಡೆಯೋದ್ರಾಗೆ ನಾನು ಹೇಳಿದ್ದು. ನಾನು ಅದ್ರಾಗೆ ಮತ್ತೆ ಹೇಳ್ತಾ ಇರೋದು. ಏನು ನೀವು ನಾನು ನಡೆಯೋದ್ರಾಗೆ ಮತ್ತೆ ಹೇಳ್ತಾ ಇರೋದು. ಏನ್ರಾಗ ಅಂದ್ಕೊಂಡಿದ್ದೀರಾ? ನಾನೇನು ಓಡೋಗ್ತಿಲ್ಲ, ನಾನು ನಡ್ಕೊಂಡೇ ಹೋಗ್ತಾ ಇರೋದು. ಹೋಗಪ್ಪ ನೋಡಿ, ಹಿಂದೂ ಕೆಳಿಯಂಗಿಲ್ಲ. ಕೈ ಹಿಡ್ಕೊಂಡು ಯಾಕೆ ಹಿಂದೂ ಕೆಳೀತಾ ಇದೆಯಾ? ನೀರು ಬಿಡಬೇಕು, ಕರೆಂಟ್ ಹೋಗುತ್ತೆ. ಬರ್ರಿ ನಾವು ಆಟ ಆಡ್ಕೊಂಡು ಹೋಗೋಕ್ಕೆ ಅಲ್ಲಿ ನೀರು ಬಿಡಬೇಕು. ಎಲ್ಲ ನಾವು ತಿರ್ಗಾ ಕರೆಂಟ್ ಹೋಗುತ್ತೆ ನೋಡು. ಬರೀ ಹೋಗೋಣ, ಹಿಂದೆ ಕೆಳಿಬೇಡ್ರಿ. ಮತ್ತು ವಾಕ್ ಮಾಡೋದ್ರಾಗೆ ಯಾರು ಫಸ್ಟ್ ಹೋಗ್ತಾರೆ ಅಂತ ಹೇಳಿದ್ಮೇಲೆ ನೀನು ಓಡೋದ್ರೆ ಮತ್ತೆ ನಾನು ಸುಮ್ಮನೆ ಬಿಡ್ತೀನಿ. ಅದಕ್ಕೆ ಮತ್ತೆ ಹಿಂದಕ್ಕೆ ಇಟ್ಕೊಂಡು ಎಳ್ದಿದ್ದು. ಮತ್ತು ನೀನು ಯಾಕೆ ಓಡೋಗ್ತೀಯ ಹೇಳಿ ನೀನು? ಸರಿ ಆಯಿತು, ಓಡೋಗಲ್ಲ ಬರ್ರಿ. ಸುಮ್ಮನೆ ಯಾಕೆ ಇಬ್ರು ಜೊತೆಗೆ ಹೋಗೋಣ. ಯಾಕೆ ಜಗಳ, ಕೋಳಿ ಜಗಳ ನಿಮ್ಮದು. ಮತ್ತೆ ಓಡೋದ್ರೆ ನಾನು ಬಿಡ್ತೀನಿ ಅಂತ ಅನ್ಕೊಂಡಿದೀಯ. ಆಮೇಲೆ ಓಡೋಗ್ಬಿಟ್ಟು ನಾನು ಫಸ್ಟು ನಾನು ಗೆದ್ದೆ ಅಂತ ಹೇಳಕ್ಕ? ಕಳ್ಳಿ, ನನಗೆಲ್ಲ ಗೊತ್ತೈತೆ. ಸರಿ ಆಯಿತು ಬರ್ರಿ ಜೊತೆಗೆ ಹೋಗೋಣ. ಅಯ್ಯಪ್ಪ ನಿಮ್ದಂತೂ ಬಹಳ ತಮಾಷೆ. ನನಗಂತೂ ನಕ್ಕು ಸಾಕಾಗುತ್ತೆ. ಯಪ್ಪ ಹೆಂಗೈದಾರ ಗಂಡ ಹೆಂಡತಿ ಇಬ್ರು ಹೆಂಗೆ ನಗ್ತಾ ಹೆಂಗೈದಾರಪ್ಪ. ನಂದೇನು ಹಣೆ ಬರೋನೋ ಏನೋ ಹೆಂಗೈದಾರ ನೋಡಿದ್ರೆ ಸಂತೋಷ ಆಗ್ತೈತೆ. ಹೆಂಗೋ ಚೆನ್ನಾಗೈದಾರ. ಹಿಂಗೆ ಚೆನ್ನಾಗಿರ್ಲಿ ಬಿಡು. ನನಗಂತೂ ಇರೋ ಅದೃಷ್ಟ ಇಲ್ಲ. ಚೆನ್ನಾಗೈದಾರ. ಹೊಸ ಮನೆ ಹತ್ರ ಹೋಗ್ತಾರೆ. ಎಲ್ಲ ನಮ್ಮ ಮನೆ ಕಟ್ತಾ ಇದ್ದಾರೆ, ಅಲೆ ಗೋಡೆ ಎಲ್ಲ ಕಟ್ತಾ ಇದ್ದಾರಲ್ಲ, ಅದಕ್ಕೆ ನೀರು ಬಿಡಕ್ಕೆ ಹೋಗ್ತಾರೆ ಇಬ್ರು. ದಿನಾನು ಹಿಂಗೆ ನಗ್ತಾ ಹೋಗ್ತಾ ಇರ್ತಾರೆ. ನಂದೇನು ಹಣೆ ಬರೋನೋ ಏನೋ. ಮಹಿಯವ್ರೆ ಏನು ಹೇಳ್ಬೇಡ್ರಿ ಪಾರುಗೆ. 1,00,000 ದುಡ್ಡು ಕೊಟ್ಟಿದ್ದೀನಲ್ಲ ಸುಪ್ಪಿ, ನೀನೇನು ತಲೆ ಕೆಡಿಸ್ಕೊಬೇಡ. ಆರಾಮಾಗಿ ಹೋಗ್ಬಿಟ್ಟು ಚೆನ್ನಾಗೆ ಎಲ್ಲ ಕಲ್ತ್ಬಿಟ್ಟು ಶಾಪ್ ಓಪನ್ ಮಾಡು. ನನಗೆ ಅದೇ ಖುಷಿ. ಸರಿ, ನಾನು ಇನ್ನೇನು ತಲೆ ಕೆಡಿಸ್ಕೊಬೇಡ. ಯಾರಿಗೆ ಗೊತ್ತಾದರೆ ಏನಂತೆ, ನಾನು ಡೈರೆಕ್ಟಾಗಿ ಹೇಳ್ತೀನಿ. ಪಾರು 1,00,000 ದುಡ್ಡು ಕೊಟ್ಟಿದ್ದೀನಿ ಕಣೆ ಸುಪ್ಪಿಗೆ. ಎಷ್ಟು ಧೈರ್ಯವಾಗಿ ಹೇಳ್ತಾ ಇದೆಯಾ ನೋಡು. 1,00,000 ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳಿ ಹೆಂಗೆ ಹೇಳ್ತಾ ಇದೆಯಾ ನೀನು? ನಾನು ಇರೋದು ಹೇಳ್ತಾ ಇದ್ದೀನಿ. ನನ್ನ ದುಡ್ಡು ನಾನು ಕೊಟ್ಟಿದ್ದೀನಿ. ಅವಳು ಇವಾಗ ಕಲಿಯೋಕ್ಕೆ ಹೋಗ್ತಾ ಇದ್ದಾಳೆ. ಇವತ್ತು ಒಳ್ಳೇದಾಗಲಿ, ಆಶೀರ್ವಾದ ಮಾಡ್ತಾ ಇದ್ದೀನಿ. ಹೋಗಿ ಬಂದು ಸುಪ್ಪಿ. ಒಳ್ಳೇದಾಗಲಿ ನಿನಗೆ. ಥ್ಯಾಂಕ್ ಯು ಮಹಿಯವ್ರೆ, ಥ್ಯಾಂಕ್ ಯು. ಪರು ವಾಪಸ್ ಕೊಟ್ಬಿಡ್ತೀನಿ, ಏನು ಬೇಜಾರು ಮಾಡ್ಕೊಬೇಡ. ನಾನು ವಾಪಸ್ ಕೊಟ್ಬಿಡ್ತೀನಿ. ನನಗೆ ಮಹಿನೇ ತಗೊಂಬಂದು ಕೊಟ್ಟ. ನೀನು ಖುಷಿಯಾಗಿರು, ಚೆನ್ನಾಗೆಲ್ಲನ ತಗೊಂಡು ನೀನು ಶಾಪ್ ಎಲ್ಲ ಓಪನ್ ಮಾಡು ಅಂತೇಳಿ ಮಹಿನೇ 1,00,000 ದುಡ್ಡು ನನಗೆ ತಗೊಂಬಂದು ಕೊಟ್ಟಿದ್ದು. ನಿನಗೇನು ನೋಯ್ಬೇಕಾಗೈತಾ? ತೊಗೊಂಡಾಗ ಅವ್ಳಿಗೆ 1,00,000 ರೂಪಾಯಿ ದುಡ್ಡು ಕೊಟ್ಟಿದ್ಯಲ್ಲ. ಏನು ನೀನು ಏನು ದುಡ್ಡೇನು ಕಳ್ಳಲ್ಲಿ ಮಾಡ್ಕೊಂಡಿದೀಯಾ? ನಾವು ದುಡ್ಡು ಇಟ್ಕೊಂಡಿರೋ ದುಡ್ಡು ತಗೊಂಡೋಗಿ ಕೊಟ್ಟು ಬಂದಿದೆಯಲ್ಲ. ನನ್ನ ದುಡ್ಡು ಯಾರಿಗಾದ್ರೂ ಕೊಟ್ಕೊಂಡು ನಾನು ವ್ಯವಹಾರ ಮಾಡ್ತೀನಿ. ನಿನಗೇನು ತಂದು ಹಾಕ್ಬೇಕಾ? ಮುಚ್ಕೊಂಡು ಮನೆಯಾಗ ಬಿದ್ದಿರ ಅಷ್ಟೇ ತಂದು ಹಾಕ್ತೀನಿ. ನೀನು ತಲೆ ಕೆಡಿಸ್ಕೊಬೇಡ. ನಾನೀಗ ಯಾರಿಗಾದ್ರೂ ಕೊಡ್ತೀನಿ, ಅವ್ರ ಹತ್ರ ಹೆಂಗೆ ಉಸ್ಲೆ ಮಾಡ್ಕೋಬೇಕು ಅನ್ನೋದು ಗೊತ್ತೈತೆ, ನನಗೆಲ್ಲ ಗೊತ್ತೈತೆ. ಮುಚ್ಕೊಂಡು ಬಿದ್ದಿರ್ಬೇಕಷ್ಟೇ ನೀನು. ಮುಚ್ಕೊಂಡು ಇರ್ತಾರೆ. ಅವಳಿಗೆ ಯಾಕೆ ದುಡ್ಡು ಕೊಟ್ಟಿದ್ಯಾ? ಏನು ಪುಕ್ಸಾಟೇನೆ ಇಸ್ಕೊಬಿಟ್ಟವಳಲ್ಲ. ಇಸ್ಕೊಂಡು ಇವಾಗ ಅಲ್ಲಿಗೆ ಹೋಗ್ತೀನಿ ಇಲ್ಲಿಗೆ ಹೋಗ್ತೀನಿ ಅಂತ ಮೆರಿತಾ ಇದ್ದಾಳೆ. ಅವಳು ಯಾತ ಕಲಿಯಲ್ಲ, ಯಾತ ಮಾಡೋಕ್ಕಾಗಲ್ಲ ಅವಳ ಕೈಲಿ. ಒಬ್ರ ಬಗ್ಗೆ ಹಂಗೆಲ್ಲ ಮಾತಾಡಬೇಡ. ಏನೋ ಮಾಡ್ಕೊಂತಾರೆ. ನೀನು ಸುಮ್ಮನಿರು. ನಿನಗೆ ಯಾಕೆ ಬೇಕು? ಮನೆ ಆಳ ನಮ್ಮ ದುಡ್ಡೆಲ್ಲ ತಗೊಂಡು ಅವಳಿಗೆ ಕೊಟ್ಟವನೇ. ನೋಡಿ ಹೆಂಗೆ ಕೇಳಿದ್ರೆ ನಾನು ಇಸ್ಕೊಂಡು ಕೊಡೋ ಥರ ಜವಾಬ್ದಾರಿ ಎಲ್ಲ ನಂದು. ನೀನು ಏನು ಮನೆಯಾಗ ಬಿದ್ದಿರು ಅಂತ ಕೇಳ್ತಾನೆ. ಹಂಗೆ ಬರೋವರೆಗೂ ಇಲಿಯಾಗಿದ್ದ ಅಲ್ಲ. ಈ ಯಾಕಮ್ಮ ಹಂಗೆ ಸಿಟ್ಟಾಗ್ತಾ ಇದೆಯಾ? ಏನು ಮಾಡೋಣ ಆಂಟಿ, ಈಗ ದುಡ್ಡೆಲ್ಲನೂ 1,00,000 ರೂಪಾಯಿ ದುಡ್ಡು ಆ ಸುಪ್ಪಿಗೆ ಕೊಟ್ಟವನಿ. ಏನು ಹೆಚ್ಚಾಗೈತೆ ಅವಳಿಗೆ ಕೊಡೋಕ್ಕೆ? ಎಲ್ಲನ ಕೊಟ್ಟು ಕೂತ್ಕೊಂಡವನು. ಅದಕ್ಕೆ ಬೇಜಾರಾದಂಗೆ ಆಯಿತು. ಏನು ಮಾಡೋಣ, ಎಲ್ಲ ಅವಳಿಗೆ ಕೊಟ್ಟಿರೋದಕ್ಕೆ ನೀನು ಮುಚ್ಕೊಂಡು ಬಿದ್ದಿರು. ನಿನ್ಗೇನು ಬೇಕು ತಂದು ಹಾಕ್ತೀನಿ, ನಾನು ಈ ಮನೆ ಯಜಮಾನ ಹಂಗೆ ಹಿಂಗೆ ಅಂತ ಹೇಳಿ ಬಿಗಿತಾನೆ ಭಾಷಣ. ಅವನ ಬರೀ ಕೇಳಬೇಕು. ಅಲ್ಲ ನಿಮ್ಮಮ್ಮ ಇಲ್ವೇ? ಇವಾಗ ಹೆಂಗೆ ಮಾಡ್ಬೇಕಮ್ಮ ದುಡ್ಡು ಕೊಟ್ಟಕ್ಕೆ? ಹೆಂಗೆ ಮಾಡ್ಕೊಂತೀರ ಕಮೆಂಟಿ? ನನಗೆ ಆ ಸಂಘದ್ದು ಸವಾಸ ಗೊತ್ತಿಲ್ಲ. ಅದೇನಾರ ಮಾಡ್ಕೊಳ್ರಿ. ಈಗ ನಮ್ಮದೇ ದುಡ್ಡು ನನಗಿಲ್ಲ ಅಂತೇಳಿ ನನಗೆ ಅಷ್ಟು ಬೇಜಾರಾಗೈತೆ ಅಂತದ್ರಾಗೆ ಇನ್ನೆಲ್ಲಿ ನಿಮ್ದೆಲ್ಲ ನಾನು ತಲೆಗಿಕ್ಕವನ. ನಮ್ಮದೇ ನಾನು ನೋಡ್ಕೊಂಡ್ರೆ ಸಾಕಾಗೈತಿ ಇವಾಗ. ನೋಡಿ ಇವಾಗ ಇಂಥದ್ದು ಮಾಡ್ತಾ ಇದ್ದಾನೆ. ತಡಿ ಬಂದೆ. ಏನಾರ ಮಾಡ್ಕೊಳ್ರಿ. ಇಲ್ಲ ಅಮ್ಮ ಐತೆ ಕೇಳ್ಕೆ ಹೋಗಮ್ಮ ಆಂಟಿ ಆತ ಕೇಳ್ತೈತಿ ಹೇಳೋಗು. ಏನ ಯಾಕ ಸಂಘ ಕೊಟ್ಟಕ್ಕೆ ಹೆಂಗೆ ಮಾಡ್ಬೇಕು ಮಂಗಾಯ್ತ? ರಂಜಿ ಬೇರೆ ಇಲ್ಲ. ಅದಕ್ಕೆ ಏನು ಮಾಡೋಣ ಎತ್ತ ಮಂಗಾಗೈತಮ್ಮ. ನನಗೂ ಹಂಗೆ ಅನ್ಸತ್ತೆ. ಇವಾಗ ದುಡ್ಡೆಲ್ಲ ನನ್ನ ಮಗ ತಾಂಡಿ ಕೇಳವನೇ. ಇವಾಗ ಪಾರ ತೆಗಿದ್ದಿದ್ರೆ ನಾನು ಹೆಂಗೆ ಇಸ್ಕೊಂತಿದ್ದೆ. ಏನು ಮಾಡೋಣ? ನನ್ನ ಮಗ ತಗೊಂಡು ನಮ್ಮನ್ನು ಅಯ್ಯ ಅನ್ನಿಸ್ತಾ ಇದ್ದಾನೆ. ಇಬ್ಬರವಳನ್ನು ತಾಯಿ ಮಗಳನ್ನ ಅಯ್ಯ ಅನ್ನಿಸ್ತಾ ಇದ್ದಾನೆ. ಹೋಗು, ಇಂಥ ನನ್ನ ಮಕ್ಕಳು ಸವಾಸ ಬೇಡವೇ ಬೇಡ ಮಂಗಾಗುತ್ತೆ.
ಏನು ಮಾಡ್ತೀಯ ಹೋಗತ್ತ, ನಾನು ಹೆಂಗೆ ಮಾಡೋಣ ಅನ್ನಿಸ್ತೈತೆ. ಅವಾಗಲೇ ಬಂದವಯ್ಯ ಸಂಗದ ಸಾರು, ಅದಕ್ಕೆ ನಾನು ಅದನ್ನೇ ನಾನು ಹೇಳೋಕೆ ಬಂದವನೇ ಅಂತ ಮಾತಾಡೋಣ ಅಂತ ಬಂದೆ. ಆಗ ಬಂದೇ ಬಿಟ್ಟ ನೋಡವಯ್ಯ. ಸಂಗದಾನ ಬಂದೇ ಬಿಟ್ಟ. ಬಂದವನೆಲ್ಲ ನಾನು ಕಟ್ಟಿಸ್ಕೊಳೋಕೆ ಬಂದಿದ್ದೇನ, ಇನ್ನು ಯಾವ್ದಾನ ಇತ್ತೇನ, ಅದಕ್ಕೆ ಬಂದವನಿ. ಏನ್ರಮ್ಮ ಒಬ್ಬರು ಸಿಗ್ತಾ ಇಲ್ಲ ಅವಾಗಿಂದಾನು. ನಾನು ನಿಮಗೆ ಹುಡ್ಕಾಡ್ದೆ. ಇಲ್ಲಿ ನೋಡಿ, ಈ ವಾರದಿಂದ ಕಟ್ಟಬೇಕು ನೀವು. ಮಂಗಳವಾರ ಬೆಳಗ್ಗೆನೇ ದುಡ್ಡು ರೆಡಿ ಮಾಡಿ ಇಟ್ಕೊಳ್ಳಿ. ಮಂಗಳವಾರ ಬೆಳಗ್ಗೆ 7:00ಗೆ ನಾನು ಬರ್ತೀನಿ ಇಲ್ಲಿ ಕಟ್ಟಿಸ್ಕೊಂಡು. ಇನ್ನು ಮುಂದೆ ಹೋಗಬೇಕು. ಈ ವಾರದಿಂದ ನೀವು ಕಟ್ಟಬೇಕಾಗುತ್ತೆ, ಮಂಗಳವಾರದಿಂದ. ಅಲ್ಲ ಸರ್, ಎಷ್ಟೆಷ್ಟು ಕಟ್ಟಬೇಕು ಏನು ಎತ್ತ, ನೀವೇನು ಹೇಳಲಿಲ್ಲ ನಮಗೆ. 2100 ರೂಪಾಯಿ ಕಟ್ಟಬೇಕಾಗುತ್ತೆ ನೋಡಿ ನೀವೆಲ್ಲರೂ. 2100 ಕಡಿಮೆ. ಅದಕ್ಕಿಂತ ಜಾಸ್ತಿ ಕಟ್ತೀವಿ ಅಂದರೆ ಕಟ್ಬೋದು. 2500 3000 ಅಷ್ಟಾದರೂ ಕಟ್ಬೋದು. ಅಲ್ಲ ಸರ್, ಆಟೋನ್ ಕಟ್ಟಬೇಕೆ? ಹಾಂ, ಅಯ್ಯೋ ದೇವ್ರು, 2,00,000 ರೂಪಾಯಿ ತಗೊಂಡಿರೋದಕ್ಕೆ 1,800 ರೂಪಾಯಿ ಕಟ್ಟಿಸ್ಕೊಂಬರಪ್ಪ. ಅದು 100 ರೂಪಾಯಿ ಉಳಿತಾಯ ಕಟ್ಟಿಸ್ಕೊಂತ ಇದ್ದೀವಿ. ನಿಮ್ಮದು 100 ರೂಪಾಯಿ ಉಳಿತಾಯ ಆಗಿರೋದ್ರಿಂದನ 2000 ನೀವು ಸಾಲ ತೀರಿಸ್ತಾ ಇದ್ದಾರೆ 2 ಲಕ್ಷಕ್ಕೆ. ಇನ್ನೂ ಜಾಸ್ತಿನೇ ಕಟ್ಟಬೇಕಾಗುತ್ತೆ. ನಾನು ಕಡಿಮೆ ಮಾಡಿಸಿದ್ದೀನಿ. 3000 ಇದೆ 2 ಲಕ್ಷ ಅಮೌಂಟಿಗೆ. 1 ಲಕ್ಷ ತೊಗೊಂಡ್ರೆ 1,800 ಇದೆ. 2 ಲಕ್ಷಕ್ಕೆ ಎಷ್ಟಾಗುತ್ತೆ? ಜಾಸ್ತಿನೇ ಬರುತ್ತೆ. 3,000 3,500 ಬರುತ್ತೆ. ನಾನು ಕಡಿಮೆ ಮಾಡಿಸಿದ್ದೀನಿ ಸರ್, ಆಗೋದಿಲ್ಲ, ಸ್ವಲ್ಪ ಕಡಿಮೆ ಮಾಡ್ಕೊಳ್ರಿ ಅಂತ. ಇದು ಇಷ್ಟು ಕಡಿಮೆ ಮಾಡಿಸಿರೋದು ಹೆಚ್ಚು. ನೀವು 2,100 ಕಟ್ಟಬೇಕು. 100 ರೂಪಾಯಿ ಉಳಿತಾಯ ಇದ್ದು ಅದನ್ನು ನಾನು ನಿಮಗೆ ವಾಪಸ್ ಕೊಡ್ತೀನಿ. ಆಮೇಲೆ ಅದು ವಾಪಸ್ ಬರುತ್ತೆ. ನಿಮ್ಮದು ಉಳಿತಾಯ ಕಟ್ತೀರಲ್ಲ, ಅದು ವಾಪಸ್ ಬರುತ್ತೆ ನಿಮಗೆ. ಅಲ್ಲ ಸರ್, ನೀವೇನು ಹಿಂಗೆ ಹೇಳ್ತೀರಾ? 2,100 ಕಟ್ಟೋಕ್ಕಾಗಲ್ಲ ಸರ್, 1,500 ಆದ್ರೆ ಕಟ್ತೀವಿ. ಇವಾಗ ಅವಳು ನೋಡಿ, ಇವಳು ಎತ್ತ ಓದ್ಲು ಸುಪ್ಪಿ. ಇವಾಗ ಅವಳು ಇಲ್ಲ ಸರ್, ಊರು ಬಿಟ್ಟು ಅತ್ಲಾಗ ಅದೇ ಹೋಗ್ಯಾಳ. ಅವಳ್ದು ಏನು ಮಾಡಬೇಕು ಸರ್? ಇಲ್ಲಿ ನೋಡಿ, ನಾನು ನಿಮಗೆಲ್ಲ ಹೇಳ್ಕೊಟ್ಟಿದ್ದೀನಿ. 4 ಜನನೋ 5 ಜನನೋ ಇದ್ದೀರಾ ಅಂದಮೇಲೆ ಅವರೆಲ್ಲ ಒಗ್ಗಟ್ಟಾಗಿ ಒಬ್ರದ್ದಿಲ್ಲ ಅಂತಂದ್ರೂ ಅವ್ರಿಗೆ ನೀವು ಕೊಡಬೇಕು. ಅವ್ರಿಗೆ ನೀವಾಗಬೇಕು, ಇವ್ರಿಗೆ ನಾವಾಗಬೇಕು, ಎಲ್ಲ ಒಟ್ಟಿಗೆ ನೀವು ನಾವು ಏನೇ ಕಷ್ಟ ಬರಲಿ ಭಾಗಿಯಾಗ್ತೀವಿ, ಎಲ್ಲ ಒಟ್ಟಿಗೆ ಇರ್ತೀವಿ ಅಂತ ಹೇಳಿ ನೀವು ಸೈನ್ ಹಾಕಿದ್ದೀರಾ. ಹಾಗೇನೆ ನೀವು ಭಾಷೆನೂ ಮಾಡಿರ್ತೀರ. ನಾನು ಅದನ್ನೆಲ್ಲ ಹೇಳ್ಸೆ ನಿಮಗೆ ಸಂಘದಲ್ಲಿ ದುಡ್ಡು ಕೊಡೋದು. ಏನು ಮಾಡ್ತೀರೋ ಗೊತ್ತಿಲ್ಲ. ಎಲ್ಲನ ಒಂದು ಹತ್ರ ಕೂತ್ಕೊಳ್ಳಿ. ಎಲ್ಲಿ ರಂಜಿತಾ ಮೇಡಮ್ ಮನೆ ಹತ್ರ ಅಲ್ಲೇ ಕಟ್ಟಿಸ್ಕೊಳ್ತೀನಿ. ಅಲ್ಲಿಗೆ ಬನ್ನಿ, ಎಲ್ಲ ದುಡ್ಡೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಪಟ ದುಡ್ಡು ಕೊಡಿ, ಸೈನ್ ಹಾಕಿ ನಿಮ್ಮ ಪಾಡಿಗೆ ನೀವು ಹೋಗ್ತಾ ಇರ್ರಿ. ಅಷ್ಟೇ. ಬೆಳಗ್ಗೆನೇ 7:00ಗೆ ಬರ್ತೀನಿ ಮಂಗಳವಾರ. ಸರಿ ಆಯಿತು ಸರ್. ಅವಳಿಲ್ವಲ್ಲ, ಅವಳು ಎಲ್ಗ ಹೋಗಿ ಅವಳೆ ಸರ್ ಬತ್ತಾಳೇನೋ ಆಡೋದು ಕೇಳು. ಸರಿ ಸರ್, ಆಯ್ತು, ಎಲ್ಲ ರೆಡಿ ಮಾಡಿ ಇಕ್ಕೆಂತೀವಿ. ಅದು ನೋಡಿ, ಇವಾಗ ಕೊಟ್ಬೇಕಂದ್ರೆ ಮೈಯೆಲ್ಲ ಉರಿತೈತೆ ಕಣಯ್ಯಕ್ಕ. ಇವಾಗ ಹೆಂಗೆ ಮಾಡೋಣ ಯಪ್ಪ ದೇವ್ರೆ? ಇವಾಗೆಲ್ಲ ನೋಡಿರೇ ನನಗೆ ಹೋಗತ್ತ. ಇದನ್ನ ಯಾರು ಕೊಡ್ತಾರಪ್ಪ? 2,100 ಕೊಡ್ಬೇಕಂತೆ. ಯಪ್ಪ ದೇವ್ರೆ, ಯಪ್ಪ ಹೆಂಗೆ ಕೊಟ್ಟ ನಮ್ಮ ತಾಯಿ? 1 ರೂಪಾಯಿ ದುಡ್ಡಾದರೂ ತಿಂದಿಲ್ಲ, ಉಂಡಿಲ್ಲ, ಯಾತೂ ಇಲ್ಲ. ಮತ್ತೆ ಅದ್ರದ್ದು 1 ರೂಪಾಯಿ ನೋಡಿಲ್ಲ. ಏನು ಮಾಡೋಣ? ಕೊಟ್ಲೇಬೇಕು ಕಣಮ್ಮ. ಕೊಟ್ಲಿಲ್ಲ ಅಂದರೆ ಇವ್ರು ಊಟಕ್ಕೆ ಅವಳಲ್ಲ. ಒಟ್ಟು ಅದು ಇದು ಮಾತಾಡ್ತಾರೆ, ಒಟ್ಟು ಬೈತಾರೆ, ಒಟ್ಟು ಕಂಪ್ಲೇಂಟ್ ಕೊಡ್ತಾರೆ. ಒಟ್ಟು ಯಾಕೆ ಕೊಟ್ಬೇಕು? ಹೆಂಗೆ ಅಡ್ಜಸ್ಟ್ ಮಾಡಿ ಕಟ್ಕೆ ಯಾರು ತಗೊಂಡು ಇದ್ರು ಇಸ್ಕೊಂಡು. ನಮ್ಮ ಅಮ್ಮನ ತಕ್ಕ ಹೋಗ್ಬೇಕು ಅದೆಲ್ಲ ಕೇಳ್ತು. ನಮ್ಮ ಅಮ್ಮನ ತಗಿರ್ತವೆ ಕೂಲಿ ಮಾಡಿ ಕೇಳಿರುತ್ತೆ. ನಮ್ಮ ಅಮ್ಮನ ಕೇಳ್ತೀನಿ ಹೋಗಿ, ಅಮ್ಮ ಕೊಡ್ತೀನಿ ಅಂತ ಹೇಳಿ ಕೇಳ್ತೀನಿ. ಕೇಳಿ ಇಸ್ಕ ಒಜ್ಜಿನ ಯಾರಿಗೆ ಕೊಡಂಗೆ ಇದ್ದಾಳೆ. ಮಸ್ತಾಗಿ ಕುಳ್ಳಿ ಮಾಡ್ತಾಳೆ, ಮಸ್ತಾಗಿ ಇಕ್ಕೊಂಡವಳು. ಕೇಳಿ ನಿಮ್ಮ ಅಮ್ಮನ ತಕ್ಕ ಕೇಳಿ ಇಸ್ಕ ಸುಮ್ಮನೆ. ಯಾರು ತಗೋಣದು ಕೇಳಿ ಇಸ್ಕೊಂಡು ಕೊಟ್ಟು ಇನ್ನೇನು ಮಾಡೋಕ್ಕಾಗುತ್ತೆ? ಅವಳು ರಂಜೆ ಅವಳು ಬಂದರೆ ಇವಳು ಸೊಪ್ಪಿನೂ ಕಟ್ತಾಳೇನ? ಅವಳು ರಂಜೆ ಅವಳು ಬರಬೇಕು. ಅವಳದೇ ಇವಾಗಿರೋದು. ಅವಳದೆಲ್ಲ ಕಟ್ಬೇಕಂದ್ರೆ ಆಗಲ್ಲ. ಇವಾಗ ನಾವು ಒಂದಿಸ್ಕೊಂಡ್ರೆ ಸಾಕಾಗೈತಿ. ನಾನು ನಮ್ಮ ಹುಡುಗಿಗೆ ಹೇಳ್ತೀನಿ ಕೊಡಪ್ಪ ಅಂತ. ಸರಿ ಆಯ್ತು ಹೇಳು. ನಾನು ಕೇಳ್ತೀನಿ, ನೀನು ರೆಡಿ ಮಾಡಿಕ್ಕ. ಹಂಗೆ ಕಟ್ಟೋಕ್ಕಾಗುತ್ತೆ. ಇನ್ನೇನು ಮಾಡೋಣ? ಇನ್ನೇನು ಮಾಡೋಣಮ್ಮ? 1 ರೂಪಾಯಿ ತಗೊಂಡಿಲ್ಲ, ಏನಿಲ್ಲ. ಸುಮ್ಮನೆ ಕಟ್ಬೇಕಂದ್ರೆ ಹೊಟ್ಟೆ ಉರಿತೈತಿ. ಹಂಗೆ ದುಡ್ಡು ಕಟ್ಟಬೇಕು ಅಂತಾನೆ ಸಾರು ಬಂದು ಹೇಳೋದ್ರು. ರಂಜಿ ಬೇರೆ ಎತ್ತ ಹೋಗಿ ಅವಳೆ ಏನು ಮಾಡ್ಬೇಕು ಏನೋ ಅಮ್ಮಂಗಾಗೈತೆ. 1 ರೂಪಾಯಿ ತಾಂಬ್ಲಿಲ್ಲ, ಅದ್ರಾಗ ದುಡ್ಡೆಲ್ಲ ಹೋಯ್ತು. ಬೇಜಾರಾದಂಗೆ ಆಗ್ತೈತೆ ಹೋಗತ್ಲಾಗಿ. ನೋಡ್ತಾ ಇರ್ರಿ, ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.